ಸ್ಪೈಸಿ ಜೋಳದ ಹಿಟ್ಟಿನ ನೂಡಲ್ಸ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ. ಹೆಲ್ದಿ ಕೂಡ ಟೇಸ್ಟಿ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮಿಸ್ ಮಾಡ್ತೀವಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಜಸ್ಟ್ ಜೋಳದ ಹಿಟ್ಟಿದ್ರೆ ಸಾಕು. ಹಾಗೆ ಜಾಸ್ತಿ ತರಕಾರಿನ ಹಾಕಿ ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ನಿಮ್ಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಸೂಪರ್ ಆಗಿದೆ ಅಂತೇಳಿ. ಮಕ್ಕಳಂತೂ ಇದಕ್ಕೆ ಫ್ಯಾನ್ ಆಗೋದು ಗ್ಯಾರಂಟಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಜೋಳದ ಹಿಟ್ಟ ಸೋಸ್ಕೊಂಡು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇದೇ ಕಪ್ಪಿಲೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕೊತಿದ್ದೀನಿ. ಬೈಂಡಿಂಗ್ ತುಂಬ ಸರಿಯಾಗಿ ಬರುತ್ತೆ. ಜೋಳದ ಹಿಟ್ಟು ಬೈಂಡಿಂಗ್ ಬರೋದಿಲ್ಲ. ಹೀಗಾಗಿ 1 ಕಪ್ ಜೋಳದ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 1-2 ಚಮಚ ಎಣ್ಣೆ ಹಾಕ್ಕೊಂಡಿನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿನಿ. ನೀಟಾಗಿ ಮೊದಲಿಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು. ಮಕ್ಕಳೇನಾದರೂ ಮ್ಯಾಗಿ ಬೇಡಿದರೆ ಈ ರೀತಿ ಒಂದ್ಸಲ ನೀವು ಜೋಳದ ಹಿಟ್ಟಿನ ಮ್ಯಾಗಿನ ಮಾಡಿಕೊಟ್ಟು ನೋಡ್ಬೋದು. ಖಂಡಿತ ಮತ್ತೆ ಮತ್ತೆ ಮಾಡ್ತೀರಾ. ಇವಾಗ ಇದಕ್ಕೆ ಫುಲ್ ಕುದಿಯುವಂತಹ ನೀರನ್ನ ಹಾಕಿ ಹಿಟ್ಟನ್ನ ನಾದ್ಕೋಬೇಕು. ಇಲ್ಲಿ ಫುಲ್ ಕುದಿ ಬರಬೇಕು ನೀರು, ಅಂದ್ರೇ ನಾವು ಮ್ಯಾಗಿ ಮಾಡ್ತೀವಲ್ವ ಅದು ಮುರಿಯೋದಿಲ್ಲ. ಜೋಳದ ಹಿಟ್ಟಿಗೆ ಬೈಂಡಿಂಗ್ ಬರುತ್ತೆ. ಹೀಗಾಗಿ ಸ್ವಲ್ಪನೇ ನೀರನ್ನ ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕಾಗುತ್ತೆ. ಜಾಸ್ತಿ ಒಮ್ಮೆ ಕೂಡ ಸೇರಿಸ್ಕೋಬಾರ್ದು. ಹಾಗೆ ನಾರ್ಮಲಾಗಿ ನಾವು ಜೋಳದ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ನಾದ್ಕೊತೇವಲ್ಲ ಅದೇ ರೀತಿಯಾಗಿ ಇದು ಕೂಡ ಹಿಟ್ಟನ್ನ ನಾದ್ಕೋಬೇಕು ಅಷ್ಟೇ. ಇಲ್ಲಿ ನಿಮಗೆ ಜಾಸ್ತಿ ಕ್ವಾಂಟಿಟಿದಾಗ ಬೇಕಿದ್ದರೆ ಜಾಸ್ತಿ ಹಿಟ್ಟು ಕೂಡ ಹಾಕೋಬೋದು. ಹಾಗೆ ನೀವು ಇಲ್ಲೇನು ಮಾಡಿ ಬೆಳಗ್ಗೆ ಮಕ್ಕಳ ಟಿಫಿನ್ಗೆ ಹಾಕೋದಾದರೆ ಈ ರೀತಿ ಹಿಟ್ಟನ್ನ ನಾದಿ ಮ್ಯಾಗಿನ ರೆಡಿ ಮಾಡಿ ಇಟ್ಕೋಬೋದು. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಒಗ್ಗರಣೆ ಮಾಡಿಕೊಡ್ಬೋದು. ಸೂಪರಾಗಿರುತ್ತೆ ಟೇಸ್ಟು ಮತ್ತು ತುಂಬ ಹೆಲ್ದಿ ಕೂಡ. ನೋಡಿ ಇವಾಗ ಸ್ವಲ್ಪನೇ ನೀರು ಹಾಕ್ಕೊತ ಈ ರೀತಿ ಜೋರು ಹಾಕಿ ಹಿಟ್ಟನ್ನ ನಾದ್ಕೋಬೇಕು. ಈ ರೀತಿ ಜೋರು ಹಾಕೋದ್ರಿಂದ ಹಿಟ್ಟು ಜಿಗಿ ಬರುತ್ತೆ. ನಾವು ಮ್ಯಾಗಿ ರೆಡಿ ಮಾಡಿದರೆ ಮ್ಯಾಗಿ ಮುರಿಯೋದಿಲ್ಲ. ನೋಡಿ ಈ ರೀತಿ ಮತ್ತೆ ಕೆಳಗಡೆ ಹಾಕಿ ನಾನು ಜೋರು ಹಾಕಿ ಹಿಟ್ಟನ್ನ ನಾದ್ತಿದ್ದೀನಿ. ಈ ಹೆಲ್ದಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಓಕೆ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂಥೇಳಿ. ಒಂದು 4-5 ನಿಮಿಷ ಜೋರಾಗಿ ನಾನಿಲ್ಲಿ ಹಿಟ್ಟನ್ನ ನಾದ್ಕೊಂಡಿನಿ. ಜಾಸ್ತಿ ಸಾಫ್ಟ್ ಕೂಡ ಇಲ್ಲ ಮತ್ತು ಜಾಸ್ತಿ ಗಟ್ಟಿ ಕೂಡ ಇಲ್ಲ. ಆ ರೀತಿ ಹಿಟ್ಟನ್ನ ನಾನಿಲ್ಲಿ ನಾದ್ಕೊಂಡಿನಿ. ಇವಾಗ ಏನಿಲ್ಲ, ಇದಕ್ಕೆ 1-2 ಭಾಗ ಮಾಡ್ತಿದ್ದೀನಿ. ಇಲ್ಲಿ ಸ್ಟೀಮ್ ಪಾತ್ರೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಸ್ಟೀಮ್ ಪಾತ್ರೆ ಇಲ್ಲ ಅಂದರೆ ನೀವೇನು ಮಾಡಿ, ತಟ್ಟೆ ಇಡ್ಲಿ ಪಾತ್ರೆ ಬರುತ್ತೆ ನೋಡಿ, ಅದರಲ್ಲಿ ಕೂಡ ನಾರ್ಮಲಾಗಿ ಇಡ್ಲಿ ಯಾವ ರೀತಿ ಸ್ಟೀಮ್ ಮಾಡ್ಕೊತೇವಲ್ಲ ಆ ರೀತಿ ನೀವು ಇಲ್ಲಿ ಸ್ಟೀಮ್ ಮಾಡ್ಕೊಂಡು ಕೂಡ ತೊಗೋಬೋದು. ಅಥವಾ ಈ ರೀತಿ ನಿಮ್ಮ ಹತ್ರ ಸ್ಟೀಮ್ ಪಾತ್ರೆ ಇದ್ದರೆ ಅದು ಕೂಡ ತೊಗೋಬೋದು. ಇವಾಗ ಎಲ್ಲದಕ್ಕೂ ನಾನಿಲ್ಲಿ ಎಣ್ಣೆನ ಹಚ್ಚಿದ್ದೀನಿ ಸ್ವಲ್ಪ. ಇವಾಗ ಪಾತ್ರೆಗೆ ಹಿಟ್ಟನ್ನ ಸೇರಿಸ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು, ಪರ್ಫೆಕ್ಟಾಗಿ ಬರುತ್ತೆ. ಖಂಡಿತ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಅಷ್ಟೇ ಅಲ್ಲ, ನಿಮಗೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ತುಂಬ ಹೆಲ್ದಿ ಕೂಡ ಅಲ್ವಾ. ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ಓಕೆ ನೋಡಿ ಇವಾಗ ಈ ರೀತಿ ಹಾಕಿದರೆ ಆಯಿತು. ನಾರ್ಮಲಾಗಿ ನಾವು ಕುರುಡಿ ಮಾಡ್ತೀವಲ್ಲ ಆ ರೀತಿ. ಓಕೆ ಇವಾಗ ಎಲ್ಲನೂ ನಾನಿಲ್ಲಿ ಒಂದೇ ಸಲ ಈ ರೀತಿ ಹಾಕ್ತಿದ್ದೀನಿ. ಜಾಸ್ತಿ ದಪ್ಪ ಕೂಡ ಹಾಕಬಾರ್ದು, ತೆಳ್ಳಗಿರಲಿ ಒಂದು ಸ್ವಲ್ಪ. ಓಕೆ ಇವಾಗ ಮ್ಯಾಗಿ ರೆಡಿಯಾಗಿದೆ. ಇವಾಗ ನೀವು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದಿದೆ ಅಂಥೇಳಿ. ಇವಾಗ ಇಲ್ಲಿ ನಾನು ಕೆಳಗಡೆ ನೀರು ಹಾಕಿದ್ದೀನಿ. ನೀರು ಕೂಡ ಕುದಿ ಬಂದಿದೆ. ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಹುಣಸೆ ಹಣ್ಣು ಯಾಕಂದರೆ ಇಲ್ಲಿ ಕಪ್ಪಾಗೋದಿಲ್ಲ ತಳ ಕುದ್ದಾದ್ಮೇಲೆ, ಹೀಗಾಗಿ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ನಿಂಬೆಹಣ್ಣು ಕೂಡ ಹಾಕೋಬೋದು. ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ ಒಂದು 8ರಿಂದ 10 ನಿಮಿಷ ಇದನ್ನು ಹಬೆಯಲ್ಲಿ ಬೇಯಿಸ್ಕೊಂಡು ತಗೋಬೇಕು. ನೋಡಿ ಈ ರೀತಿ. ಓಕೆ ಇವಾಗ ಮೀಡಿಯಮ್ ಗ್ಯಾಸ್ನಲ್ಲಿ 8ರಿಂದ 10 ನಿಮಿಷ ಇದನ್ನು ಬೇಯಿಸ್ಕೊಂಡು ತೊಗೊಂಡಿದ್ದೀನಿ ಹಬೆಯಲ್ಲಿ. ಪರ್ಫೆಕ್ಟಾಗಿ ಬೆಂದಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಈ ಜೋಳದ ಹಿಟ್ಟಿನ ನೂಡಲ್ಸ್. ಈ ರೀತಿ ನೂಡಲ್ಸ ಮೊದಲೇ ಹೇಳಿದಾಗೆ ರಾತ್ರಿಯೇ ರೆಡಿ ಮಾಡಿ ಇಡ್ಬೋದು. ಬೆಳಗ್ಗೆ ಎದ್ದ ತಕ್ಷಣ ಫಟಾಫಟ್ ಅಂತ ಮಕ್ಕಳ ಟಿಫಿನ್ಗೆ ತರಕಾರಿ ಹಾಕಿ ಒಗ್ಗರಣೆ ಮಾಡಿಕೊಡ್ಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ಬಿಡಿಯಾಗಿ ಮಾಡ್ತಿದ್ದೀನಿ. ಮತ್ತು ಇದು ಜೋಳದ ಹಿಟ್ಟಿನ ನೂಡಲ್ಸ್ ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಓಕೆ ನೋಡಿ ಇವಾಗ ಬಿಡಿಯಾಗಿ ಮಾಡ್ಕೊಂಡಿನಿ. ಇವಾಗ ಕಡಾಯಿನಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಕಟ್ ಮಾಡಿದಂತಹ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ. ಫುಲ್ ಕೆಂಪಾಗಬೇಕು ಈ ಬೆಳ್ಳುಳ್ಳಿ. ನೋಡಿ ಇವಾಗ ಈ ಬೆಳ್ಳುಳ್ಳಿ ಕೆಂಪಾಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಹಾಗೆ ಕ್ಯಾರೆಟ್ ಹಾಕ್ತಿದ್ದೀನಿ, ಹಾಗೆ ಕ್ಯಾಪ್ಸಿಕಮ್ ಹಾಗೆ ಕ್ಯಾಬೇಜ್ ಹಾಕ್ತಿದ್ದೀನಿ. ಎಲ್ಲನೂ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಜಾಸ್ತಿ ಕ್ವಾಂಟಿಟಿದಾಗೆ ಹಾಕಿ ನಾನು ಇದರಲ್ಲಿ ತರಕಾರಿ.
ಓಕೆ, ಇವಾಗ ಎಲ್ಲನೂ ಸೇರಿಸಿ ಈ ರೀತಿ ಹೈ ಫ್ಲೇಮ್ದಲ್ಲಿ ಜಸ್ಟ್ ಒಂದು 2-3 ನಿಮಿಷದಿಂದ ಹುರ್ಕೊತಿದ್ದೀನಿ. ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು ಹಿಟ್ಟಿನಲ್ಲಿ ಕೂಡ ಉಪ್ಪು ಹಾಕಿದ್ದೆ, ಇಲ್ಲಿ ಒಂದು ಸ್ವಲ್ಪ ತರಕಾರಿಗೆ ಉಪ್ಪನ್ನ ಹಾಕ್ತಿದ್ದೀನಿ. ಜಾಸ್ತಿ ಸಾಫ್ಟ್ ಆಗೋ ತನಕ ಹುರಿಬಾರ್ದು, ಸ್ವಲ್ಪ ಹಸಿಯಾಗಿ ಇರಬೇಕು. ಅಂದರೆ ಹೈ ಫ್ಲೇಮ್ದಲ್ಲಿ ಹಸಿ ವಾಸನೆ ಹೋಗೋ ತನಕ ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಈ ತರಕಾರಿ. ಓಕೆ, ಇವಾಗ ಹೈ ಫ್ಲೇಮ್ದಲ್ಲಿ ಒಂದು 2-3 ನಿಮಿಷ ಹುರ್ಕೊಂಡಿನಿ, ಹಸಿ ವಾಸನೆ ಹೋಗಿದ್ದೆ. ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ರೆಡ್ ಖಾರದ ಪುಡಿ ಹಾಕ್ತಿದ್ದೀನಿ. ಹಾಗೆ 1 ಚಮಚ ಸೋಯಾ ಸಾಸ್ ಹಾಕ್ತಿದ್ದೀನಿ. ಹಾಗೆ 1 ಚಮಚ ಅಥವಾ ಖಾರಕ್ಕೆ ತಕ್ಕಂತೆ ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಿದ್ದೀನಿ. ಹಾಗೆ ಟೊಮೊಟೊ ಕೆಚಪ್ ಹಾಕ್ತಿದ್ದೀನಿ, ಒಂದು 3-4 ಚಮಚ ಆಗುವಷ್ಟು. ಇಲ್ಲಿ ನೀವು ಉಪ್ಪು ಖಾರ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ತಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಪುಡಿ ಹಾಕ್ತಿದ್ದೀನಿ, ಅಂದರೆ ಪೆಪ್ಪರ್ ಪುಡಿ ಹಾಕ್ತಿದ್ದೀನಿ. ಇವಾಗ ಜಸ್ಟ್ ಇದನ್ನು ತರಕಾರಿ ಜೊತೆಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ಓಕೆ ನೋಡಿ, ಇವಾಗ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಈ ನೂಡಲ್ಸ್ನ ಸೇರಿಸ್ತಿದ್ದೀನಿ. ಓಕೆ ನೋಡಿ, ಇವಾಗ ಈ ನೂಡಲ್ಸ್ನ ಹಾಕಿ ಜಸ್ಟ್ ಒಂದು 2-3 ನಿಮಿಷ ನೀಟಾಗಿ ತರಕಾರಿ ಅಥವಾ ಈ ಎಲ್ಲ ಸಾಸ ಸರಿ ಹೊಂದುವಂತೆ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ, ಮೀಡಿಯಮ್ ಗ್ಯಾಸ್ನಲ್ಲಿ. ವಾವ್ ನೋಡಿ, ನನಗಂತೂ ಬಾಯಲ್ಲಿ ನೀರು ಬರ್ತಿದೆ, ಅಷ್ಟು ರುಚಿಯಾಗಿರುತ್ತೆ ಈ ಸಿಂಪಲ್ ಹೆಲ್ದಿ ಜೋಳದ ಹಿಟ್ಟಿನ ನೂಡಲ್ಸ್. ನಾನಂತೂ ನೂಡಲ್ಸ್ ತಿನ್ಬೇಕು ಅನಿಸ್ತಿದ್ರೆ ಅವಾಗವಾಗ ಮಾಡ್ತಿರ್ತೀನಿ, ತುಂಬಾ ರುಚಿಯಾಗಿರುತ್ತೆ. ಓಕೆ, ಈ ಸಿಂಪಲ್ ಹೆಲ್ದಿ ಜೋಳದ ಹಿಟ್ಟಿನ ನೂಡಲ್ಸ್ ರೆಸಿಪಿ ರೆಡಿಯಾಗಿದೆ. ಮಿಸ್ ಮಾಡಿದೆ, ಒಂದು ಸಲ ಟ್ರೈ ಮಾಡಿ ನೋಡ್ತೀರಲ್ವ. ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.